ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಸ್ವೀಟ್ಗಳನ್ನು ತಂದಾಗ ಈ ತರಹದ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅಲ್ವಾ. ಸ್ವೀಟ್ ಖಾಲಿ ಆದಮೇಲೆ ಈ ಬಾಕ್ಸ್ಗಳನ್ನು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ. ಆದರೆ ಇವುಗಳನ್ನು ಕೂಡ ಮತ್ತೆ ಬಳಸಬಹುದು. ಹೇಗೆ ಗೊತ್ತಾ? ಕೆಲವೊಂದು ಸ್ವೀಟ್ ಬಾಕ್ಸ್ಗಳಿಗೆ ಪೇಪರ್ ಅಥವಾ ಪ್ಲಾಸ್ಟಿಕ್ಕಿನಷ್ಟೇ ರ್ಯಾಪ್ ಮಾಡಿರ್ತಾರೆ. ಅದನ್ನು ಮತ್ತೆ ಬಳಸೋದಕ್ಕೆ ಬರೋದಿಲ್ಲ. ಆದರೆ ಈ ತರಹ ಕ್ಯಾಪ್ ಇರುತ್ತಲ್ವಾ, ಅಂದರೆ ಮುಚ್ಚೋದಕ್ಕೆ ಬರುವಂತಹ ಸ್ವೀಟ್ ಬಾಕ್ಸ್ಗಳು, ಅವುಗಳಲ್ಲಿ ನೋಡಿ ಹೀಗೆ ಹಸಿಮೆಣಸಿನ್ಕಾಯಿಗಳನ್ನು ಹಾಕಿ ಫ್ರಿಡ್ಜ್ನಲ್ಲಿ ಇಡಬಹುದು. ತುಂಬುಗಳನ್ನು ಬಿಡಿಸಿ ಕ್ಲೀನ್ ಮಾಡಿಕೊಂಡು ಹೀಗೆ ಇಟ್ಕೊಂಡ್ರೆ ಹಸಿಮೆಣಸಿನ್ಕಾಯಿ ತುಂಬ ದಿನಗಳವರೆಗೆ ಕೆಡದ ಹಾಗೆ ಇರುತ್ತೆ. ಹಾಗೆ ನೋಡಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವುಗಳನ್ನು ಕೂಡ ಈ ತರಹದ ಬಾಕ್ಸ್ಗಳಲ್ಲಿ ಹಾಕಿ ಮುಚ್ಚಿ ಫ್ರಿಡ್ಜ್ನಲ್ಲಿ ಇಡಬಹುದು. ಇದಿಷ್ಟೇ ಅಲ್ಲದೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ತರಹ ಜಾಯಿಂಟ್ ಆಗಿರುತ್ತಲ್ವ, ಆ ತರಹದ ಡಬ್ಬಿ ಇದ್ದರೆ ತುಂಬಾ ಯೂಸ್ಫುಲ್. ಇದರ ಮೇಲಿನ ಸ್ಟಿಕ್ಕರ್ ತೆಗೆಯೋದಕ್ಕೆ ಬಂದರೆ ಈಸಿಯಾಗಿ ತೆಗೆದುಬಿಡಿ. ಇಲ್ಲ ಅಂದರೆ ಅದರ ಮೇಲೆ ನಮಗೆ ಬೇಕಾದಂತಹ ಯಾವುದೇ ಒಂದು ಕಲರ್ ಪೇಪರ್ನ ಗ್ಲೂ ಮಾಡಿ ಅಂಟಿಸ್ಕೊಳ್ಬಹುದು. ನೋಡಿ, ಈ ಬಾಕ್ಸ್ನ ಮೇಲ್ಭಾಗಕ್ಕೆ ಮಾತ್ರ ನಾನು ಕಲರ್ ಪೇಪರ್ನ ಅಂಟಿಸಿದ್ದೀನಿ. ಇದರಿಂದ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವಾ? ಬನ್ನಿ ತೋರಿಸ್ತೀನಿ. ಈ ಬಾಕ್ಸಿನ ಒಂದು ಸೈಡ್ನಲ್ಲಿ ನಾವು ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಭಾಗದಲ್ಲಿ ಒಂದು ಕ್ರಾಫ್ಟ್ ಚಾಕು ಅಥವಾ ಚಿಕ್ಕ ಚಾಕುವನ್ನು ಉಪಯೋಗಿಸ್ಬಿಟ್ಟು 4ರಿಂದ 5 ಹೋಲ್ಗಳನ್ನು ನಾವಿಲ್ಲಿ ಮಾಡ್ಕೋಬೇಕು. ಆದಷ್ಟು ಚಿಕ್ಕ ಚಾಕುವನ್ನು ಬಳಸಿ, ಇಲ್ಲ ಅಂದರೆ ಪೂರ್ತಿ ಡಬ್ಬಿನೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಈ ರೀತಿಯಾಗಿ 4ರಿಂದ 5 ಭಾಗಗಳನ್ನಾಗಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಬಾತ್ರೂಮ್ನಲ್ಲಿ ನೋಡಿ ಗೋಡೆಗೆ ಈ ರೀತಿ ಹುಕ್ಕನ್ನು ಬಳಸಿ ಸಿಗಿಸ್ಕೊಳ್ಬಹುದು, ಅಥವಾ ನಾನಿಲ್ಲಿ ಪುಷ್ ಪಿನ್ನನ್ನು ಬಳಸಿ ಇದನ್ನು ಗೋಡೆಗೆ ಅಂಟಿಸಿದ್ದೀನಿ, ಅಥವಾ ಡಬಲ್ ಸೈಡೆಡ್ ಟೇಪನ್ನು ಬಳಸಿ ಕೂಡ ಈ ಬಾಕ್ಸನ್ನು ಗೋಡೆಗೆ ಅಂಟಿಸ್ಕೊಳ್ಬಹುದು. ಈಗ ನೋಡಿ, ಇದ್ರ ಒಳಗಡೆ ತೂತನ್ನು ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದು ಬ್ರಷನ್ನು ನಾನು ಹೀಗೆ ಸಿಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಬಾಕ್ಸ್ನಲ್ಲಿ 4ರಿಂದ 5 ಬ್ರಷ್ಗಳನ್ನು ಸಿಗಿಸಬಹುದು. ಇಷ್ಟಾದಮೇಲೆ ಟೂತ್ ಪೇಸ್ಟನ್ನು ಕೂಡ ನಾವು ಇದ್ರ ಒಳಗಡೆಗೆ ಬ್ರಷ್ಗಳ ಮೇಲ್ಗಡೆಗೆ ನೋಡಿ ಹೀಗೆ ಇಟ್ಬಿಟ್ಟು ಇದರ ಮೇಲಿನ ಮುಚ್ಚಳವನ್ನು ನೋಡಿ ಹೀಗೆ ಮುಚ್ಚಿಬಿಟ್ರೆ ಬ್ರಷ್ ಮತ್ತು ಪೇಸ್ಟ್ ಇದ್ರ ಒಳಗಡೆಗೆ ಇರುತ್ತೆ. ರಾತ್ರಿ ಹೊತ್ತಿನಲ್ಲಿ ಬಾತ್ರೂಮ್ನಲ್ಲಿ ಯಾವುದೇ ಜಿರಳೆ ಅಥವಾ ಚಿಕ್ಕ ಪುಟ್ಟ ಹುಳಗಳು ಬ್ರಷ್ ಮೇಲೆ ಬರೋ ಚಾನ್ಸಸ್ ಇರೋದಿಲ್ಲ. ಬೆಳಿಗ್ಗೆ ಬೇಕಾದಾಗ ನಿಧಾನವಾಗಿ ಇದರ ಪ್ಯಾಕೆಟ್ನ ಓಪನ್ ಮಾಡಿ ನೋಡಿ ಹೀಗೆ ಪೇಸ್ಟ್ ಹಾಗೆ ಬೇಕಾಗಿರುವಂತಹ ಬ್ರಷನ್ನು ತೆಗೆದುಕೊಂಡು ಉಪಯೋಗಿಸಬಹುದು. ಜಿರಳೆ ಆಗಿರಬಹುದು ಅಥವಾ ಇನ್ಯಾವುದೇ ಹುಳಗಳಿಂದ ಬ್ರಷನ್ನು ಸಂರಕ್ಷಿಸೋಕೆ ಇದು ತುಂಬ ಒಳ್ಳೆಯ ಐಡಿಯಾನೇ ಅಲ್ವಾ? ನೀವು ಟ್ರೈ ಮಾಡಿ ನೋಡಿ. ಇನ್ನು ನೋಡಿ, ಈ ತರಹ ರಟ್ಟಿನ ಬಾಕ್ಸ್ಗಳು ಮನೆಯಲ್ಲಿ ಇದ್ದೇ ಇರುತ್ತೆ. ಕೆಲವೊಮ್ಮೆ ಸೋಪ್, ಶಾಂಪೂ ಅಥವಾ ಮಾಯ್ಶ್ಚರೈಸರ್ ಈ ತರಹದ ರಟ್ಟಿನ ಬಾಕ್ಸ್ನಲ್ಲಿ ಪ್ಯಾಕ್ ಆಗಿ ಬಂದಿರುತ್ತಲ್ವಾ, ಈ ಬಾಕ್ಸ್ನ ನಾನೊಂದು ಒಳ್ಳೆಯ ಉಪಯೋಗ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಆಲ್ಮೋಸ್ಟ್ ಅರ್ಧ ಭಾಗಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಅಳತೆ ಇರಬೇಕು ಅಂತೇನಿಲ್ಲ, ನಿಮಗೆ ಉದ್ದ ಎಷ್ಟು ಬೇಕಾಗುತ್ತೋ ಅದನ್ನು ನೋಡ್ಕೊಂಡ್ಬಿಟ್ಟು ನೋಡಿ. ನಾನಿಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗಕ್ಕೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಇದು ಕಾಣ್ತಾ ಇದೆ. ಈಗ ಮೇಲಿನ ಭಾಗದಲ್ಲಿ ಕಟ್ ಮಾಡ್ಕೊಂಡ್ವಿ ಅಲ್ವಾ, ಅದರಲ್ಲಿನ ಒಂದು ಪೀಸನ್ನು ನಾವು ನೋಡಿ ಈ ಮಧ್ಯದಲ್ಲಿರುವಂತಹ ಒಂದು ಪೀಸನ್ನು ಇದ್ರ ಒಳಗಡೆಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಗ ಇದರ ಬೇಸ್ ಸ್ವಲ್ಪ ಸ್ಟ್ರಾಂಗ್ ಆಗತ್ತೆ. ಇದು ಅದೇ ಪ್ಯಾಕೆಟ್ನ ಪೀಸ್ ಆಗಿರೋದ್ರಿಂದ ಅಗಲ ಉದ್ದ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಇದು ಫಿಕ್ಸ್ ಆಗ್ತಾ ಇದೆ ಅಂತ. ಮತ್ತೆ ಇಲ್ಲಿ ಏನು ಗ್ಲೂ ಹಾಕೋ ಅವಶ್ಯಕತೆ ಕೂಡ ಬರೋದಿಲ್ಲ. ಜಸ್ಟ್ ಇದ್ರ ಒಳಗಡೆ ಆ ಪೀಸನ್ನು ಇಟ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಈಗ ಈ ಬಾಕ್ಸ್ ಏನೋ ರೆಡಿ ಆಯಿತು. ಇದರ ಮೇಲೆಲ್ಲ ಆ ಶಾಂಪೂ ಅಥವಾ ಸೋಪ್ನ ಹೆಸರುಗಳೆಲ್ಲ ಬರೆದಿರ್ತಾರಲ್ವ, ಅದನ್ನು ಕವರಪ್ ಮಾಡ್ಕೊಳೋದಕ್ಕೆ ನಾವಿಲ್ಲಿ
ಗಿಫ್ಟ್ ರ್ಯಾಪರ್ ಅಥವಾ ಕಲರ್ ಪೇಪರ್, ಗ್ಲಿಟರ್ ಪೇಪರ್ ಯಾವುದನ್ನಾದ್ರೂ ಬಳಸಬಹುದು. ನೋಡಿ, ಈ ಬಾಕ್ಸ್ನ ಸುತ್ತ ಈಗ ನಾನು ಗಿಫ್ಟ್ ರ್ಯಾಪರ್ನ ಅಂಟಿಸಿದ್ದೀನಿ. ಒಳಗಡೆಗೆ ಪ್ಲೇನ್ ವೈಟ್ ಇರೋದ್ರಿಂದ ಅಲ್ಲಿ ಯಾವುದೇ ಕಲರ್ ಪೇಪರ್ ಆಗಲಿ ಗಿಫ್ಟ್ ರ್ಯಾಪರ್ನ ಅವಶ್ಯಕತೆ ಕೂಡ ಬರೋದಿಲ್ಲ. ನೋಡಿ, ಇದನ್ನು ನಾವು ರೂಮ್ಗಳಲ್ಲಿ ಔಷಧಿಯ ಬಾಟಲ್ಗಳನ್ನು ಇಡೋದಕ್ಕೆ ಬಳಸಬಹುದು. ಚಿಕ್ಕ ಚಿಕ್ಕ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಇಟ್ಟು ಬೇಕಾದಾಗ ಹುಡುಕೋದ್ರ ಬದಲಿಗೆ ನೋಡಿ ಹೀಗೆ ಬಾಕ್ಸ್ಗಳಲ್ಲಿ ನಾವು ಅರೇಂಜ್ ಮಾಡಿ ಇಟ್ಕೋಬಹುದು. ಬೇಕಂದಾಗ ಈಸಿಯಾಗಿ ಕೈಗೆ ಸಿಗತ್ತೆ. ಸುಮ್ಮನೆ ಬಿಸಾಕುವಂತಹ ಒಂದು ರಟ್ಟಿನ ಡಬ್ಬಿಯನ್ನು ಹೀಗೂ ಕೂಡ ಬಳಸಬಹುದು ಅಲ್ವಾ? ಅದಲ್ಲದೆ ಇದರಲ್ಲಿ ನೋಡಿ ಹೀಗೆ ಪರ್ಫ್ಯೂಮ್ ಬಾಟಲಿಗಳನ್ನು ಕೂಡ ಜೋಡಿಸಿ ಇಟ್ಕೊಳ್ಬಹುದು ಅಥವಾ ಮೇಕಪ್ ಐಟಮ್ಗಳನ್ನು ಹಾಕಿ ಇಟ್ಕೊಳ್ಬಹುದು. ಈ ಎಲ್ಲ ಐಡಿಯಾಗಳು ನಿಮಗೂ ಕೂಡ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.